ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗ್ರಂಥಾಲಯದ ಪಿತಾಮಹನ ಬದುಕು ಮತ್ತು ಸಾಧನೆ ಡಾಕ್ಟರ್ ಎಸ್.ಆರ್. ರಂಗನಾಥನ್ ಈ ಕುರಿತು ಪ್ಯಾಸಿಟಿಮ್ನ ಮುಖ್ಯ ಗ್ರಂಥಪಾಲಕರಾದ ಡಾಕ್ಟರ್ ಚಂದ್ರಶೇಖರ್ ಕೆಎಲ್ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಕೆಎಲ್, ಶಿವಮೊಗ್ಗದ ಪ್ರತಿಷ್ಠಿತ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಕಳೆದ 19 ವರ್ಷಗಳಿಂದ ಗ್ರಂಥಪಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ನಿಮ್ಮೆಲ್ಲರ ಮುಂದೆ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳಿಸಲು ಉತ್ಸುಕನಾಗಿದ್ದೇನೆ. ಜ್ಞಾನದ ಭಂಡಾರವಾದ ಗ್ರಂಥಾಲಯಕ್ಕೆ ಒಂದು ವೈಜ್ಞಾನಿಕ ಸ್ವರೂಪ ನೀಡಿ ಪುಸ್ತಕ ಮತ್ತು ಓದುಗರ ನಡುವೆ ಭದ್ರವಾದ ಸೇತುವೆ ಕಟ್ಟಿದ ಮತ್ತು ಭಾರತೀಯ ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಎಂದೇ ಕರೆಸಿಕೊಳ್ಳುವ ಎಸ್.ಆರ್. ರಂಗನಾಥನ್ ಅವರ ಬದುಕಿನ ಮತ್ತು ಸಾಧನೆಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರ ಬಗ್ಗೆ ಮಾತನಾಡಲು ಒಬ್ಬ ಗ್ರಂಥಪಾಲಕನಾಗಿ ನನಗೆ ಹೆಮ್ಮೆಯ ವಿಷಯ. ಒಂದು ಸಮಾಜದ ಬೌದ್ಧಿಕ ಬೆಳವಣಿಗೆಯಲ್ಲಿ ಗ್ರಂಥಾಲಯಗಳ ಪಾತ್ರ ಬಹಳ ದೊಡ್ಡದು. ಗ್ರಂಥಾಲಯಗಳು ಕೇವಲ ಪುಸ್ತಕಗಳ ಸಂಗ್ರಹಾಲಯವಲ್ಲ, ಅವು ಜ್ಞಾನದ ದೇಗುಲಗಳು. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನವಾಗಿ ಮಾಹಿತಿ ಮತ್ತು ಶಿಕ್ಷಣವನ್ನು ತಲುಪಿಸುವಲ್ಲಿ ಗ್ರಂಥಾಲಯಗಳು ಮತ್ತು ಗ್ರಂಥಪಾಲಕರು ಕೊಂಡಿಯಂತೆ ಕೆಲಸ ಮಾಡುತ್ತಾರೆ. ಡಾಕ್ಟರ್ ಶಿಯಾಳಿ ರಾಮಾಮೃತ ರಂಗನಾಥನ್ ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹ. ಡಾಕ್ಟರ್ ಎಸ್.ಆರ್. ರಂಗನಾಥನ್ ಎಂಬ ನಾಮದಿಂದ ದೇಶಕ್ಕೆ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಚಿರಪರಿಚಿತರಾದವರು. ಗ್ರಂಥಾಲಯದಲ್ಲಿ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸಿದ ಇಂದಿನ ಸಾವಿರಾರು ಗ್ರಂಥಪಾಲಕರಿಗೆ ಬೆಳಕಾದವರು. ಇಂದಿನ ಡಿಜಿಟಲ್ ಯುಗದಲ್ಲಿಯೂ ಗ್ರಂಥಾಲಯಗಳು ಉಳಿಯುವಲ್ಲಿ ಡಾಕ್ಟರ್ ರಂಗನಾಥನ್ ಅವರ ಪಾತ್ರ ದೊಡ್ಡದು. ದೇಶದ ಗ್ರಂಥಾಲಯದಲ್ಲಿ ಇವರಷ್ಟು ಕೃಷಿ ಮಾಡಿದವರು ಮತ್ತೊಬ್ಬರಿಲ್ಲ. ಗ್ರಂಥಾಲಯ ವ್ಯವಸ್ಥೆಯನ್ನು ವೈಜ್ಞಾನಿಕವಾಗಿ ವರ್ಣಗೊಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರು ಆಗಸ್ಟ್ 9, 1892 ತಮಿಳುನಾಡುವಿನ ಶಿಯಾಲಿ ಎಂಬಲ್ಲಿ ಜನಿಸಿದರು. ರಂಗನಾಥನ್ ಅವರು ಚಿಕ್ಕ ವಯಸ್ಸಿನಿಂದಲೇ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಿದರು. ಅವರ ಶಿಕ್ಷಣ 1897 ವಿಜಯದಶಮಿಯಂದು ಅಕ್ಷರಾಭ್ಯಾಸದೊಂದಿಗೆ ಪ್ರಾರಂಭವಾಯಿತು. ತಮ್ಮ ಪ್ರಾರಂಭಿಕ ವಿದ್ಯಾಭ್ಯಾಸವನ್ನು ಶಿಯಾಳಿಯ ಹಿಂದೂ ಪ್ರೌಢಶಾಲೆಯಲ್ಲಿ ಮಾಡಿದರು. 1909 ಮೆಟ್ರಿಕ್ ಪರೀಕ್ಷೆಯಲ್ಲಿ ಮತ್ತು 1911 ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲೂ ಉತ್ತೀರ್ಣರಾದರು. ಅನಂತರ ಮದರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಓದಿ 1913 BA ಪದವಿ ಪಡೆದರು. ಗಣಿತಶಾಸ್ತ್ರದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಇವರು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ 1916 ಗಣಿತದಲ್ಲಿ MA ಪದವಿ ಪಡೆದರು. 1917 ಶಿಕ್ಷಕರ ತರಬೇತಿ ಪದವಿಯನ್ನು ಪಡೆದು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಅವರು ಗಣಿತ ಉಪನ್ಯಾಸಕರಾಗಿ ಅಧ್ಯಾಪಕ ವೃತ್ತಿಗೆ ಸೇರಿದರು. ಮೊದಲಿಗೆ 1917 ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಗಣಿತ ಉಪನ್ಯಾಸಕರಾಗಿ ನೇಮಕವಾದರು. 1920 ಕೊಯಮತ್ತೂರಿನ ಸರ್ಕಾರಿ ಕಾಲೇಜಿನಲ್ಲಿ ಮತ್ತು ತಮಿಳುನಾಡಿನ ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. ಅನಂತರ 1921 ಮದರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ 1924 ಸೇವೆ ಸಲ್ಲಿಸಿ ಉತ್ತಮ ಶಿಕ್ಷಕರೆಂದು ಹೆಸರು ಗಳಿಸಿದರು. ರಂಗನಾಥನ್ ಅವರ ಗ್ರಂಥಾಲಯ ವಿಜ್ಞಾನದ ಪ್ರವೇಶವು ಆಕಸ್ಮಿಕವಾಗಿತ್ತು. 1923 ರಂಗನಾಥನ್ ಅವರಿಗೆ ಗ್ರಂಥಪಾಲಕತ್ವದಲ್ಲಿ ಯಾವುದೇ ಪೂರ್ವ ಅನುಭವವಿಲ್ಲದಿದ್ದರೂ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯ ಗ್ರಂಥಪಾಲಕರ ಹುದ್ದೆಯನ್ನು ನೀಡಲಾಯಿತು. ಆ ಸಮಯದಲ್ಲಿ ಭಾರತದಲ್ಲಿ ಗ್ರಂಥಪಾಲಕತ್ವವು ಕಡಿಮೆ ಮೌಲ್ಯದ ವೃತ್ತಿಯಾಗಿತ್ತು. ಇದನ್ನು ಹೆಚ್ಚಾಗಿ ಬೌದ್ಧಿಕ ಪ್ರತಿಷ್ಠೆ ಇಲ್ಲದ ಗುಮಾಸ್ತ ಕೆಲಸ ಎಂದೇ ನೋಡಲಾಗುತ್ತಿತ್ತು. ಆರಂಭದಲ್ಲಿ ಹಿಂಜರಿದರೂ ಉದ್ಯೋಗದ ಸ್ಥಿರತೆ, ಹೆಚ್ಚಿನ ವೇತನಕ್ಕಾಗಿ ಮತ್ತು ಕುತೂಹಲದ ಕಾರಣದಿಂದ ರಂಗನಾಥನ್ ಈ ಪಾತ್ರವನ್ನು ಒಪ್ಪಿಕೊಂಡರು. 1924 ಅವರು ಮದ್ರಾಸ್ ವಿಶ್ವವಿದ್ಯಾಲಯದ ಮೊದಲ ಗ್ರಂಥಪಾಲಕರಾಗಿ ನೇಮಕಗೊಂಡರು.
ಆದರೆ ಅವರು ಶೀಘ್ರದಲ್ಲೇ ಈ ಬಗ್ಗೆ ಪಶ್ಚಾತ್ತಾಪ ಪಟ್ಟರು. ದಿನದಿಂದ ದಿನಕ್ಕೆ ಈ ಏಕಾಂತ ಸೆರವಾಸವನ್ನು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ ಎಂದು ಹೇಳಿ ಅವರು ವಿಶ್ವವಿದ್ಯಾಲಯದ ಪ್ರಾಂಶುಪಾಲರಿಗೆ ಮತ್ತೆ ಮರಳಿ ಬೋಧನೆಗೆ ಹೋಗಲು ವಿನಂತಿಸಿದರು. ರಂಗನಾಥನ್ ಅವರಿಗೆ ಗ್ರಂಥಪಾಲಕತ್ವದಲ್ಲಿ ಔಪಚಾರಿಕ ತರಬೇತಿಯ ಕೊರತೆ ಇದ್ದ ಕಾರಣ ಗ್ರಂಥಾಲಯ ತರಬೇತಿಯನ್ನು ಪೂರ್ಣಗೊಳಿಸುವವರೆಗೆ ಅವರ ಬೋಧನಾ ಹುದ್ದೆಯನ್ನು ಖಾಲಿಯಿಡುವುದಾಗಿ ಪ್ರಾಂಶುಪಾಲರು ಭರವಸೆ ನೀಡಿ ಅವರನ್ನು 1924ರಲ್ಲಿ ಲಂಡನ್ನ ಸ್ಕೂಲ್ ಆಫ್ ಲೈಬ್ರರಿಯನ್ಶಿಪ್ಗೆ ಅಧ್ಯಯನಕ್ಕಾಗಿ ಕಳಿಸಿದರು. ಈ ಅನಿರೀಕ್ಷಿತ ನೇಮಕಾತಿಯು ಗ್ರಂಥಾಲಯ ನಿರ್ವಹಣೆ ಮತ್ತು ಸಂಘಟನೆಯ ಸವಾಲುಗಳ ಬಗ್ಗೆ ಅವರಲ್ಲಿ ತೀವ್ರ ಆಸಕ್ತಿಯನ್ನು ಹುಟ್ಟುಹಾಕಿತು. UCLನಲ್ಲಿ ರಂಗನಾಥನ್ ಅವರು ಗ್ರಂಥಾಲಯದ ವಿಷಯಗಳನ್ನು ಅಧ್ಯಯನ ಮಾಡಿದರು. ಗ್ರಂಥಾಲಯ ವರ್ಗೀಕರಣ ವ್ಯವಸ್ಥೆಗಳು, ಸೂಚೀಕರಣ ವಿಧಾನಗಳು, ಗ್ರಂಥಾಲಯ ಸಂಘಟನೆ ಮತ್ತು ಅದರ ನಿರ್ವಹಣೆ, ಓದುಗರ ಸೇವೆಗಳು ಮತ್ತು ಸಾರ್ವಜನಿಕ ಗ್ರಂಥಾಲಯ ಪದ್ಧತಿಗಳ ಅಧ್ಯಯನ ಮಾಡಿದರು. ಇಲ್ಲಿ ಅವರು ಗ್ರಂಥಪಾಲಕ ವೃತ್ತಿಯ ಬಗ್ಗೆ ವ್ಯವಸ್ಥಿತ ಮತ್ತು ವೈಜ್ಞಾನಿಕ ವಿಧಾನಗಳನ್ನು ಪರಿಚಯಿಸಿಕೊಂಡರು. ಇವು ಮುಂದೆ ಅವರ ಸ್ವಂತ ಕೆಲಸದ ವಿಶಿಷ್ಟ ಗುರುತಾಗಿ ಮೂಡಿಬಂದವು. ಇವರು WC ಬೆರ್ವಿಕ್ ಸೇಯರ್ಸ್ ಅಡಿಯಲ್ಲಿ ಅಧ್ಯಯನ ಮಾಡಿದರು ಮತ್ತು ಡ್ಯೂಯೆ ಡೆಸಿಮಲ್ ಕ್ಲಾಸಿಫಿಕೇಷನ್ ವ್ಯವಸ್ಥೆಯಿಂದ ಪ್ರಭಾವಿತರಾದರು. ಲಂಡನ್ನಲ್ಲಿನ ಅವರ ಸಮಯವು ವೃತ್ತಿಯ ಬಗ್ಗೆ ಆಳವಾದ ಬದ್ಧತೆಯನ್ನು ಹುಟ್ಟುಹಾಕಿತು. ಅವರು ಹಲವಾರು ಬ್ರಿಟಿಷ್ ಗ್ರಂಥಾಲಯಗಳಿಗೆ ಭೇಟಿ ನೀಡಿದರು. ಈ ಭೇಟಿಗಳು ಅವರಿಗೆ ಹಲವಾರು ಗ್ರಂಥಾಲಯದ ಅಂಶಗಳನ್ನು ಗಮನಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದವು. ಅವುಗಳಲ್ಲಿ ಮುಖ್ಯವಾದವು ಬಳಕೆದಾರ ಕೇಂದ್ರಿತ ಸೇವೆಗಳು, ಅಂದರೆ ಯೂಸರ್ ಸೆಂಟರ್ಡ್ ಸರ್ವಿಸಸ್, ಅಂದರೆ ಓದುಗರ ಅಗತ್ಯಗಳಿಗೆ ಮೊದಲ ಆದ್ಯತೆ ನೀಡುವುದು. ಮುಕ್ತ ಪ್ರವೇಶ ಗ್ರಂಥಾಲಯ ಮಾದರಿಗಳು, ಓಪನ್ ಆಕ್ಸೆಸ್ ಲೈಬ್ರರಿ ಮಾಡೆಲ್ಸ್, ಓದುಗರು ನೇರವಾಗಿ ಕಪಾಟುಗಳ ಬಳಿಗೆ ಹೋಗಿ ಪುಸ್ತಕಗಳನ್ನು ಆಯ್ಕೆ ಮಾಡುವ ಪದ್ಧತಿ. ದಕ್ಷ ಪುಸ್ತಕ ಜೋಡಣೆ ಮತ್ತು ವರ್ಗೀಕರಣ ಪದ್ಧತಿಗಳು, ಎಫಿಷಿಯೆಂಟ್ ಸೆಲ್ವಿಂಗ್ ಆ್ಯಂಡ್ ಕ್ಲಾಸಿಫಿಕೇಷನ್ ಪ್ರಾಕ್ಟೀಸಸ್, ಅಂದರೆ ಪುಸ್ತಕಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವ ಮತ್ತು ವರ್ಗೀಕರಿಸುವ ವಿಧಾನಗಳು. ಈ ಅನುಭವವು ಗ್ರಂಥಪಾಲಕತ್ವದ ಬಗ್ಗೆ ಅವರಲ್ಲಿ ಉತ್ಸಾಹವನ್ನು ತುಂಬಿತು ಮತ್ತು ಅವರು ಈ ಕ್ಷೇತ್ರವನ್ನು ಕ್ರಾಂತಿಕಾರಿಗೊಳಿಸುವ ದೃಢ ನಿಶ್ಚಯದೊಂದಿಗೆ 1925ರಲ್ಲಿ ಭಾರತಕ್ಕೆ ಮರಳಿದರು. ಮದ್ರಾಸ್ಗೆ ಮರಳಿದ ನಂತರ ರಂಗನಾಥನ್ ಅವರು ವಿಶ್ವವಿದ್ಯಾಲಯದ ಗ್ರಂಥಾಲಯವನ್ನು ಆಧುನಿಕ ಸಂಸ್ಥೆಯನ್ನಾಗಿ ಪರಿವರ್ತಿಸಲು ಮುಂದಾದರು. ಅವರು ಮುಕ್ತ ಪ್ರವೇಶ ಪದ್ಧತಿಯನ್ನು ಪರಿಚಯಿಸಿದರು. ಇದು ಬಳಕೆದಾರರಿಗೆ ಪುಸ್ತಕಗಳನ್ನು ನೇರವಾಗಿ ಆಯ್ಕೆ ಮಾಡಲು ಅವಕಾಶ ನೀಡಿತು. ಇದು ಭಾರತದಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಗಿತ್ತು. ಅವರು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಈ ಅವಧಿಯಲ್ಲಿ ಗ್ರಂಥಾಲಯಗಳು ಪ್ರಜಾಪ್ರಭುತ್ವ ಸಂಸ್ಥೆಗಳಾಗಿರಬೇಕು ಮತ್ತು ಜ್ಞಾನವು ಎಲ್ಲರಿಗೂ ಸಿಗುವಂತಿರಬೇಕು ಎಂಬ ಆಳವಾದ ನಂಬಿಕೆಯಿಂದ ಕೆಲಸ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಹಲವಾರು ಮಹತ್ತರ ಕೊಡುಗೆಗಳನ್ನು ಗ್ರಂಥಾಲಯ ವಿಜ್ಞಾನಕ್ಕೆ ನೀಡಿದರು. ಇವುಗಳಲ್ಲಿ ಮಹತ್ತರವಾದದ್ದು ಗ್ರಂಥಾಲಯದ ಪಂಚಸೂತ್ರಗಳು, 5 laws ಆಫ್ ಲೈಬ್ರರಿ ಸೈನ್ಸ್, ಕ್ಲಾಸಿಫಿಕೇಷನ್ ಮತ್ತು ಕ್ಲಾಸಿಫೈಡ್ ಕೆಟಲಾಗ್ ಕೋಡ್. 1931ರಲ್ಲಿ ಅವರು 5 laws ಆಫ್ ಲೈಬ್ರರಿ ಸೈನ್ಸನ್ನು ಮಂಡಿಸಿದರು. ಈ ಸೂತ್ರಗಳು ಆಧುನಿಕ ಗ್ರಂಥಪಾಲಕ ವೃತ್ತಿಯ ಮೂಲಭೂತ ತತ್ವಗಳಾದವು. ಇದು ಅವರ ಅತ್ಯಂತ ಪ್ರಮುಖ ಕೊಡುಗೆ. ಈ 5 ಸೂತ್ರಗಳು ಇಂದಿಗೂ ಜಗತ್ತಿನಾದ್ಯಂತ ಗ್ರಂಥಾಲಯ ನಿರ್ವಹಣೆಗೆ ಭದ್ರ ಬುನಾದಿಯಾಗಿವೆ. ಈ 5 ಸೂತ್ರಗಳೆಂದರೆ ಬುಕ್ಸ್ ಆರ್ ಫಾರ್ ಯೂಸ್. ಇದರ ಅರ್ಥ ಪುಸ್ತಕಗಳು ಬೇರುವಿನಲ್ಲಿ ಧೂಳು ಹಿಡಿಯುವುದಲ್ಲ, ಅವುಗಳು ಓದುಗರ ಕೈ ಸೇರಬೇಕು, ಬಳಕೆ ಹೊಂದಬೇಕು ಎಂದು. ಎವ್ರಿ ರೀಡರ್ ಹಿಸ್ ಆರ್ ಹರ್ ಬುಕ್. ಪ್ರತಿಯೊಬ್ಬ ವ್ಯಕ್ತಿಯ ಆಸಕ್ತಿಯು ವಿಭಿನ್ನ. ಎಲ್ಲರಿಗೂ ಸೂಕ್ತ ಮಾಹಿತಿ ಸಿಗುವಂತಾಗಬೇಕು. ಎಲ್ಲರಿಗೂ ಅವರವರ ಆಸಕ್ತಿಯ ಪುಸ್ತಕ ಗ್ರಂಥಾಲಯದಲ್ಲಿ ಲಭ್ಯವಿರಬೇಕು ಎಂದು. ಎವ್ರಿ ಬುಕ್ ಇಟ್ಸ್ ರೀಡರ್. ಯಾವುದೇ ಪುಸ್ತಕವು ಓದುಗರಿಲ್ಲದೆ ವ್ಯರ್ಥವಾಗಬಾರದು. ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಸೂಕ್ತ ರೀತಿಯಲ್ಲಿ ವರ್ಗೀಕರಿಸಿ ಸುಲಭವಾಗಿ ಓದುಗರಿಗೆ ಲಭ್ಯವಾಗುವಂತೆ ಇರಬೇಕು ಮತ್ತು ಎಲ್ಲ ಪುಸ್ತಕಗಳು ಉಪಯೋಗವಾಗಬೇಕು ಎಂದು. ಸೇವ್ ದ ಟೈಮ್ ಆಫ್ ದಿ ರೀಡರ್. ಇದರ ಅರ್ಥ ಗ್ರಂಥಾಲಯದಲ್ಲಿ ಮಾಹಿತಿ ಹುಡುಕಲು ಓದುಗನ ಸಮಯ ವ್ಯರ್ಥವಾಗಬಾರದು. ಲೈಬ್ರರಿ ಈಸ್ ಎ ಗ್ರೋಯಿಂಗ್ ಆರ್ಗಾನಿಸಮ್. ಇದರ ಅರ್ಥ ಹೇಗೆ ಒಂದು ಮಗು ಬೆಳೆದು ಮನುಷ್ಯನಾಗುತ್ತದೋ ಹಾಗೆಯೇ ಗ್ರಂಥಾಲಯಗಳು ಕೂಡ ಬೆಳೆಯಬೇಕು ಮತ್ತು ಅಭಿವೃದ್ಧಿ ಹೊಂದಬೇಕು. ಅಂದರೆ ಗ್ರಂಥಾಲಯದಲ್ಲಿ ಪುಸ್ತಕಗಳು, ಸಿಬ್ಬಂದಿ ಮತ್ತು ಓದುಗರ ಸಂಖ್ಯೆ ದಿನೇ ದಿನೇ ಬೆಳೆಯುತ್ತಿರಬೇಕು. ಅದಕ್ಕೆ ತಕ್ಕಂತೆ ಗ್ರಂಥಾಲಯದಲ್ಲಿ ವ್ಯವಸ್ಥೆಯು ಬದಲಾಗಬೇಕು, ಕಾಲಕ್ಕೆ ತಕ್ಕಂತೆ ಬೆಳೆಯುತ್ತಿರಬೇಕು ಎಂದು.
ಅವರ ಮತ್ತೆರಡು ಕೊಡುಗೆ ವರ್ಗೀಕರಣ ಮತ್ತು ಕೆಟಲಾಗ್. ಲಕ್ಷಾಂತರ ಪುಸ್ತಕಗಳಿರುವಲ್ಲಿ ನಮಗೆ ಬೇಕಾದ್ದನ್ನು ಹುಡುಕುವುದು ಹೇಗೆ? ಇದಕ್ಕಾಗಿ ರಂಗನಾಥನ್ ಅವರು ಗಣಿತದ ತರ್ಕವನ್ನು ಬಳಸಿ ಕೋಲನ್ ವರ್ಗೀಕರಣ ಕ್ಲಾಸಿಫಿಕೇಶನ್ ಪದ್ಧತಿಯನ್ನು ಕಂಡುಹಿಡಿದರು. ಅಷ್ಟೇ ಅಲ್ಲದೆ ಅವರು ಕ್ಲಾಸಿಫೈಡ್ ಕೆಟಲಾಗ್ ಕೋಡ್ ಎಂಬ ಸೂಚಿ ಪದ್ಧತಿಯನ್ನು ತಂದರು. ಈ ಕೆಟಲಾಗ್ ಎನ್ನುವುದು ಗ್ರಂಥಾಲಯದ ಕೈಗನ್ನಡಿಯಂತೆ. ಒಬ್ಬ ಓದುಗ ಲೇಖಕನ ಹೆಸರಿನ ಮೂಲಕವಾಗಲಿ ಅಥವಾ ವಿಷಯದ ಮೂಲಕವಾಗಲಿ ತನಗೆ ಬೇಕಾದ ಪುಸ್ತಕವನ್ನು ಕ್ಷಣಾರ್ಧದಲ್ಲಿ ಹುಡುಕಲು ಸಹಕಾರಿಯಾಯಿತು. ಇಂದಿನ ಕಂಪ್ಯೂಟರ್ ಯುಗದ ಸರ್ಚ್ ಇಂಜಿನ್ಗಳಿಗೆ ಇವರ ಈ ವರ್ಗೀಕರಣವೇ ಮೂಲ ಪ್ರೇರಣೆ ಎಂದರೆ ನೀವು ನಂಬಲೇಬೇಕು. ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರು 1937ರಲ್ಲಿ ಬರೆದ ಪ್ರೊಲೊಗೊಮಿನಾ ಟು ಲೈಬ್ರರಿ ಕ್ಲಾಸಿಫಿಕೇಶನ್ ಎಂಬ ಗ್ರಂಥಾಲಯ ವಿಜ್ಞಾನದ ಜಗತ್ತಿನಲ್ಲಿ ಒಂದು ಮೈಲಿಗಲ್ಲು ಎಂದು ಪರಿಗಣಿಸಲ್ಪಟ್ಟಿದೆ. ಈ ಪುಸ್ತಕವು ಗ್ರಂಥಾಲಯ ವರ್ಗೀಕರಣವನ್ನು ಕೇವಲ ಪುಸ್ತಕ ಜೋಡಿಸುವ ಕೆಲಸದಿಂದ ವಿಜ್ಞಾನದ ಮಟ್ಟಕ್ಕೆ ಏರಿಸಿತು. ರಂಗನಾಥನ್ ಅವರು ಮೊದಲು ಇದ್ದ ವರ್ಗೀಕರಣ ಪದ್ಧತಿಗಳು, ಉದಾಹರಣೆಗೆ ಡಿವೈಡ್ ಡೆಸಿಮಲ್ ಕ್ಲಾಸಿಫಿಕೇಶನ್, ಕೇವಲ ವಿಷಯಗಳ ಪಟ್ಟಿಯನ್ನು ನೀಡುತ್ತವೆ, ಆದರೆ ಜ್ಞಾನ ಎಂಬುದು ನಿರಂತರವಾಗಿ ಬೆಳೆಯುವಂಥದ್ದು ಎಂದು ರಂಗನಾಥನ್ ವಾದಿಸಿದರು. ಯಾವುದೇ ಹೊಸ ವಿಷಯ ಹುಟ್ಟಿಕೊಂಡರೂ ಅದನ್ನು ವ್ಯವಸ್ಥಿತವಾಗಿ ವರ್ಗೀಕರಿಸಲು ಬೇಕಾದ ವೈಜ್ಞಾನಿಕ ನಿಯಮಗಳನ್ನು ಕೆನಾನ್ಸ್ ಅನ್ನು ರೂಪಿಸಿದರು. 1945ರಲ್ಲಿ ನಿವೃತ್ತಿಯ ನಂತರ ರಂಗನಾಥನ್ ಅವರು ಸರ್ ಎಸ್ ರಾಧಾಕೃಷ್ಣನ್ ಅವರ ಆಹ್ವಾನದ ಮೇರೆಗೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಗ್ರಂಥಾಲಯ ವಿಜ್ಞಾನದ ಪ್ರಾಧ್ಯಾಪಕರಾಗಿ ಸೇರಿದರು. ಅಲ್ಲಿ ಅವರು ಭಾರತದ ಮೊದಲ ಔಪಚಾರಿಕ ಗ್ರಂಥಾಲಯ ವಿಜ್ಞಾನ ಕಾರ್ಯಕ್ರಮಗಳನ್ನು ವಿನ್ಯಾಸಗೊಳಿಸಿದರು. ಅಲ್ಲಿ BHU ಗ್ರಂಥಾಲಯದ ಸುಮಾರು 1 ಲಕ್ಷ ಪುಸ್ತಕಗಳನ್ನು ವರ್ಗೀಕರಿಸಿ ವ್ಯವಸ್ಥಿತಗೊಳಿಸಿದರು. 1947ರಲ್ಲಿ ದೆಹಲಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಅವರು ಅಲ್ಲಿ ಬೋಧನೆ ಮತ್ತು ಸಂಶೋಧನೆಯಲ್ಲಿ ತೊಡಗಿದರು. 1955ರವರೆಗೆ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದರು. ಭಾರತೀಯ ಗ್ರಂಥಾಲಯ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅವರು ಇಂಟರ್ನ್ಯಾಷನಲ್ ಫೆಡರೇಷನ್ ಫಾರ್ ಡಾಕ್ಯುಮೆಂಟೇಷನ್ ನಲ್ಲೂ ಸಕ್ರಿಯರಾಗಿದ್ದರು. ನಿವೃತ್ತಿಯ ನಂತರ ಅವರು ಬೆಂಗಳೂರಿಗೆ ಸ್ಥಳಾಂತರಗೊಂಡರು. 1962ರಲ್ಲಿ ಅವರು ಬೆಂಗಳೂರಿನಲ್ಲಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಡಿಯಲ್ಲಿ ಡಾಕ್ಯುಮೆಂಟೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅನ್ನು ಸ್ಥಾಪಿಸಿದರು. ಇದು ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದ ಸುಧಾರಿತ ಸಂಶೋಧನಾ ಕೇಂದ್ರವಾಯಿತು. 1965ರಲ್ಲಿ ಭಾರತ ಸರ್ಕಾರವು ಅವರನ್ನು ಗ್ರಂಥಾಲಯ ವಿಜ್ಞಾನದ ರಾಷ್ಟ್ರೀಯ ಸಂಶೋಧನಾ ಪ್ರಾಧ್ಯಾಪಕ ಎಂದು ನೇಮಿಸಿ ಗೌರವಿಸಿತು. ಅವರಿಗೆ ದೆಹಲಿ ಮತ್ತು ಪಿಟ್ಸ್ಬರ್ಗ್ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಕೂಡ ಲಭಿಸಿದೆ. ಅಂತಾರಾಷ್ಟ್ರೀಯ ಬದ್ಧತೆಗಳು ಮತ್ತು ಕೈಗಾರಿಕಾ ದಾಖಲಾತಿಗಳ ಬಗ್ಗೆ ಕಲಿಯಲು ಅವರು ಜ್ಯೂರಿಚ್ಗೆ ಕೂಡ ತೆರಳಿದರು. ಅಲ್ಲಿ ತಮ್ಮ ಪ್ರಸಿದ್ಧ ಪುಸ್ತಕ ಪ್ರೊಲೊಗೊಮಿನಾ ಟು ಲೈಬ್ರರಿ ಕ್ಲಾಸಿಫಿಕೇಶನ್ನ 2ನೇ ಆವೃತ್ತಿಯನ್ನು ಬರೆದರು. ರಂಗನಾಥನ್ ಅವರು ಕೇವಲ ಪುಸ್ತಕಗಳ ಬಗ್ಗೆ ಯೋಚಿಸಲಿಲ್ಲ, ಅದನ್ನು ನಿರ್ವಹಿಸುವ ಗ್ರಂಥಪಾಲಕರ ಬದುಕನ್ನು ಸುಧಾರಿಸಿದರು. ಹಿಂದೆ ಗ್ರಂಥಪಾಲಕರನ್ನು ಕೇವಲ ಗ್ರಂಥಗಳ ಕಾವಲುಗಾರರಂತೆ ನೋಡಲಾಗುತ್ತಿತ್ತು. ರಂಗನಾಥನ್ ಅವರು ಗ್ರಂಥಪಾಲಕರಿಗೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಗೆ ಸಮಾನವಾದ ವೇತನ ಮತ್ತು ಸ್ಥಾನಮಾನ ಸಿಗುವಂತೆ ಶ್ರಮಿಸಿದರು. ಭಾರತದಲ್ಲಿ ಗ್ರಂಥಾಲಯ ವಿಜ್ಞಾನದ ಪಠ್ಯಕ್ರಮವನ್ನು ಸಿದ್ಧಪಡಿಸಿ ಸರ್ಟಿಫಿಕೇಟ್ ಕೋರ್ಸ್ನಿಂದ ಹಿಡಿದು PhD ವರೆಗೂ ಉನ್ನತ ಶಿಕ್ಷಣ ಲಭ್ಯವಾಗುವಂತೆ ಮಾಡಿದರು. 1962ರಲ್ಲಿ ನಮ್ಮ ಬೆಂಗಳೂರಿನಲ್ಲಿ DRTC ಸ್ಥಾಪಿಸಿ ಸಂಶೋಧನೆಗೆ ಹೊಸ ವೇದಿಕೆ ಕಲ್ಪಿಸಿದರು. ರಂಗನಾಥನ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸುಮಾರು 60 ಪುಸ್ತಕಗಳು ಮತ್ತು 1000ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದವೆಂದರೆ ಫೈಲಾಸ್ ಆಫ್ ಲೈಬ್ರರಿ ಸೈನ್ಸ್, ಕೋಲನ್ ಕ್ಲಾಸಿಫಿಕೇಶನ್, ಕ್ಲಾಸಿಫೈಡ್ ಕೆಟಲಾಗ್ ಕೋಡ್, ಲೈಬ್ರರಿ ಅಡ್ಮಿನಿಸ್ಟ್ರೇಷನ್, ಪ್ರೊಲೊಗೊಮಿನಾ ಟು ಲೈಬ್ರರಿ ಕ್ಲಾಸಿಫಿಕೇಶನ್, ರೆಫರೆನ್ಸ್ ಸರ್ವಿಸ್, ಕ್ಲಾಸಿಫಿಕೇಶನ್ ಆ್ಯಂಡ್ ಕಮ್ಯುನಿಕೇಷನ್, ಡಾಕ್ಯುಮೆಂಟೇಷನ್ ಆ್ಯಂಡ್ ಸ್ಪೇರ್ಸೆಟ್ಸ್. ಇವರ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ 1957ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿತು. ಬ್ರಿಟಿಷ್ ಸರ್ಕಾರ ರಾವ್ ಸಾಹೇಬ್ ಬಿರುದು ನೀಡಿತ್ತು. ಅಮೆರಿಕ ಮತ್ತು ಬ್ರಿಟನ್ನ ಅನೇಕ ಸಂಸ್ಥೆಗಳು ಗೌರವ ಡಾಕ್ಟರೇಟ್ ನೀಡಿ ಇವರನ್ನು ಪುರಸ್ಕರಿಸಿವೆ. ಆದರೆ ಈ ಪ್ರಶಸ್ತಿಗಳಿಗಿಂತ ಮಿಗಿಲಾದದ್ದು ಅವರ ದಾನಶೀಲ ಗುಣ. ಅವರು ತಮ್ಮ ಇಡೀ ಜೀವನದ ಸಂಪಾದನೆಯನ್ನು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಗ್ರಂಥಾಲಯ ಪೀಠ ಸ್ಥಾಪಿಸಲು ದಾನ ಮಾಡಿದರು. ದಿನಕ್ಕೆ 18ರಿಂದ 20 ಗಂಟೆಗಳ ಕಾಲ ದುಡಿಯುತ್ತಿದ್ದ ಅವರು ಕೆಲಸವನ್ನೇ ದೈವವೆಂದು ನಂಬಿದ್ದರು. ಎಸ್.ಆರ್. ರಂಗನಾಥನ್ ಅವರು ಸೆಪ್ಟೆಂಬರ್ 27, 1972ರಂದು ಬೆಂಗಳೂರಿನಲ್ಲಿ ನಿಧನರಾದರು. ಅವರ ಪರಂಪರೆಯು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಗ್ರಂಥಾಲಯ ವಿಜ್ಞಾನವನ್ನು ಇಂದಿಗೂ ರೂಪಿಸುತ್ತಿದೆ. ಅವರ ಸಿದ್ಧಾಂತಗಳು ಮತ್ತು ವರ್ಗೀಕರಣ ವ್ಯವಸ್ಥೆಗಳು ಇಂದಿಗೂ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದ ಪಠ್ಯಕ್ರಮಗಳಲ್ಲಿ ಅಧ್ಯಯನ ಮಾಡಲಾಗುತ್ತಿದೆ.
ಸಮಾನತೆ, ದಕ್ಷತೆ ಮತ್ತು ನಿರಂತರವಾಗಿ ಬೆಳೆಯುವ ಗ್ರಂಥಾಲಯಗಳ ಬಗ್ಗೆ ಅವರಿಗಿದ್ದ ದೃಷ್ಟಿಕೋನವು ಇಂದಿನ ಕಾಲಕ್ಕೂ ಅತ್ಯಂತ ಪ್ರಸ್ತುತವಾಗಿದೆ. ಅವರು ನಿಧನರಾಗುವವರೆಗೂ ಕೆಲಸ ಮಾಡುತ್ತಲೇ ಇದ್ದರು. ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಭಾರತದ ಜ್ಞಾನ ಪ್ರಸಾರಕ್ಕೆ ಬುನಾದಿ ಹಾಕಿದ ಮಹಾನ್ ಚೇತನ. ರಂಗನಾಥನ್ ಅವರ ಜನ್ಮದಿನವಾದ ಆಗಸ್ಟ್ 9 ನಾವು ರಾಷ್ಟ್ರೀಯ ಗ್ರಂಥಪಾಲಕರ ದಿನ ಎಂದು ಆಚರಿಸುತ್ತೇವೆ. ಮಾಹಿತಿ ಕ್ರಾಂತಿಯ ಈ ಕಾಲದಲ್ಲಿ ಅವರು ಹಾಕಿಕೊಟ್ಟ ಭದ್ರ ಬುನಾದಿಯೇ ನಮ್ಮ ಜ್ಞಾನದ ಮೂಲವಾಗಿದೆ. ಎಸ್.ಆರ್. ರಂಗನಾಥನ್ ಅವರ ಜೀವನವು ಬೌದ್ಧಿಕ ಶಿಸ್ತು ಮತ್ತು ಸಾಮಾಜಿಕ ಬದ್ಧತೆಯ ಶಕ್ತಿಗೆ ಒಂದು ಅತ್ಯುತ್ತಮ ಸಾಕ್ಷಿಯಾಗಿದೆ. ತಮಿಳುನಾಡಿನ ಒಂದು ಸಣ್ಣ ಪಟ್ಟಣದಿಂದ ಜಾಗತಿಕ ಮಟ್ಟದವರೆಗೆ ಬೆಳೆದ ಅವರು ಗ್ರಂಥಪಾಲಕ ವೃತ್ತಿಯನ್ನು ಮಾನವ ಕುಲದ ಸೇವೆಗೆ ಮರುರೂಪಿಸಿದರು. ಗ್ರಂಥಾಲಯಗಳು ಜೀವಂತ ಜೀವಿಗಳಿದ್ದಂತೆ ಮತ್ತು ಅವು ಸಮಾಜದ ಅಗತ್ಯಗಳಿಗೆ ತಕ್ಕಂತೆ ನಿರಂತರವಾಗಿ ವಿಕಸನಗೊಳ್ಳಬೇಕು ಎಂಬ ಅವರ ದೃಷ್ಟಿಕೋನವು ಇಂದಿಗೂ ಪ್ರಪಂಚದಾದ್ಯಂತದ ಗ್ರಂಥಪಾಲಕರಿಗೆ, ಮಾಹಿತಿ ವಿಜ್ಞಾನಿಗಳಿಗೆ ಮತ್ತು ಜ್ಞಾನಾನ್ವೇಷಣಿಗಳಿಗೆ ಸ್ಫೂರ್ತಿ ನೀಡುತ್ತದೆ. ನಾವೆಲ್ಲರೂ ಮಾಡಬೇಕಾದ ಕೆಲಸವೊಂದೇ, ನಮ್ಮ ಹತ್ತಿರದ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳೋಣ. ಅದೇ ನಾವು ಡಾಕ್ಟರ್ ರಂಗನಾಥನ್ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ. ಇಷ್ಟು ಹೊತ್ತು ಈ ಜ್ಞಾನ ಯೋಗಿಯ ಬಗ್ಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಗ್ರಂಥಾಲಯದ ಪಿತಾಮಹನ ಬದುಕು ಮತ್ತು ಸಾಧನೆ ಡಾಕ್ಟರ್ ಎಸ್.ಆರ್. ರಂಗನಾಥನ್ ಇವರನ್ನು ಕುರಿತು ಇದುವರೆಗೂ ಮಾತನಾಡಿದವರು ಶಿವಮೊಗ್ಗ ಪ್ಯಾಸಿಟಿಮ್ನ ಮುಖ್ಯ ಗ್ರಂಥಪಾಲಕರಾದ ಡಾಕ್ಟರ್ ಚಂದ್ರಶೇಖರ್ ಕೆಎಲ್. ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಎಸ್ ಕಾಲೇಜಿನಲ್ಲಿ ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್, ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8140553084 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.